ಹಾಯ್, ವೆಲ್ಕಮ್ ಟು ಅಭಿಷ್ಟ ಜೀವಿ. ನಿನ್ನ ಕಣ್ಣೀರಿಗೂ ಬೆಲೆ ಇದೆ ಎಂದು ಕೃಷ್ಣನ ತತ್ವದ ಆಳವಾದ ಸಂದೇಶಗಳು ಇಲ್ಲಿವೆ. ಕೃಷ್ಣನ ಬಗ್ಗೆ ಮಹತ್ವದ ಸಂದೇಶಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಶ್ರೀಕೃಷ್ಣನು ಮಹಾಭಾರತ ಮತ್ತು ಭಗವದ್ಗೀತೆಯಲ್ಲಿ ಮನುಷ್ಯನ ಪ್ರತಿಯೊಂದು ಭಾವನೆಗೂ, ಆತ ಪಡುವ ಕಷ್ಟಕ್ಕೂ ಮತ್ತು ಆತ ಸುರಿಸುವ ಕಣ್ಣೀರಿಗೂ ಇರುವ ಅರ್ಥ ಹಾಗೂ ಬೆಲೆಯನ್ನು ಸುಂದರವಾಗಿ ವಿವರಿಸಿದ್ದಾನೆ. ಶ್ರೀಕೃಷ್ಣನ ಆ ಮಾತುಗಳನ್ನು ಮತ್ತಷ್ಟು ಆಳವಾಗಿ ಅಧ್ಯಯನ ಮಾಡಿದರೆ ನಮ್ಮ ಕಣ್ಣೀರಿನ ಪ್ರತಿ ಹನಿಯು ಜೀವನದಲ್ಲಿ ಒಂದೊಂದು ಮಹತ್ವದ ಸತ್ಯವನ್ನು ಬಿಚ್ಚಿಡುತ್ತದೆ. ಭಗವದ್ಗೀತೆ ಹಿನ್ನೆಲೆಯಲ್ಲಿ ಶ್ರೀಕೃಷ್ಣನ ಪ್ರಕಾರ ನಿನ್ನ ಕಣ್ಣೀರಿಗೂ ಬೆಲೆ ಇದೆ ಎಂಬುದು ನಿಜವಾದ ಅರ್ಥ ಇಲ್ಲಿದೆ. ನಿನ್ನ ಕಣ್ಣೀರು ವ್ಯರ್ಥವಲ್ಲ, ಅದು ನಿನ್ನನ್ನು ಶುದ್ಧೀಕರಿಸುತ್ತದೆ. ಶ್ರೀಕೃಷ್ಣನ ಪ್ರಕಾರ ಕಷ್ಟ ಬಂದಾಗ ಕಣ್ಣೀರು ಹಾಕುವುದು ದೌರ್ಬಲ್ಯವಲ್ಲ. ಕಣ್ಣೀರು ಮನಸ್ಸಿನ ಭಾರವನ್ನು ಇಳಿಸಿ ಅಂತರಂಗವನ್ನು ಶುದ್ಧ ಮಾಡುತ್ತದೆ. ಆದರೆ ಕಣ್ಣೀರಿನಲ್ಲೇ ಮುಳುಗಿ ಹೋಗಬಾರದು. ಕೃಷ್ಣನ ಸಂದೇಶ: ನೀನು ಸುರಿಸುವ ಪ್ರತಿ ಹನಿ ಕಣ್ಣೀರಿನ ಹಿಂದಿರುವ ನೋವು ನನಗೆ ಗೊತ್ತು. ಆ ಕಣ್ಣೀರು ನಿನ್ನನ್ನು ದುರ್ಬಲನಾಗಿ ಮಾಡದೆ ಮುಂದಿನ ಹೋರಾಟಕ್ಕೆ ನಿನ್ನನ್ನು ಹದಗೊಳಿಸುವ ಶಕ್ತಿಯನ್ನಾಗಲಿ. ಕುರುಕ್ಷೇತ್ರದ ರಣರಂಗದಲ್ಲಿ ಅರ್ಜುನನು ತನ್ನವರನ್ನೇ ಎದುರಿಸಬೇಕಾಗಿ ಬಂದಾಗ ಧೃತಿಗೆಟ್ಟು ಕಣ್ಣೀರು ಹಾಕುತ್ತಾ ಧನಸ್ಸನ್ನು ಕೆಳಗಿಟ್ಟನು. ಆ ಕಣ್ಣೀರು ಕೇವಲ ದೌರ್ಬಲ್ಯವಾಗಿರಲಿಲ್ಲ, ಅದು ಆತನಲ್ಲಿದ್ದ ಧರ್ಮದ ಸಂಕಟದ ಪ್ರತಿಬಿಂಬವಾಗಿತ್ತು. ಕೃಷ್ಣನು ಅರ್ಜುನನನ್ನು ಆ ಕಣ್ಣೀರನ್ನು ತಿರಸ್ಕರಿಸಲಿಲ್ಲ, ಬದಲಿಗೆ ಅದಕ್ಕೆ ಬೆಲೆ ನೀಡಿ ಜಗತ್ತಿಗೆ ಶ್ರೇಷ್ಠ ಜ್ಞಾನವಾದ ಭಗವದ್ಗೀತೆಯನ್ನು ಬೋಧಿಸಿದನು. ಕೃಷ್ಣನ ಸಂದೇಶ: ನಿಮ್ಮ ಕಣ್ಣೀರು ನಿಮ್ಮನ್ನು ಸಂಪೂರ್ಣವಾಗಿ ಮೌನವಾಗಿಸಿದಾಗ ಭಗವಂತನ ಜ್ಞಾನ ಮತ್ತು ಮಾರ್ಗದರ್ಶನ ನಿಮ್ಮನ್ನು ಮುನ್ನಡೆಸಲು ಸಿದ್ಧವಾಗುತ್ತದೆ. ನೀನು ಸುರಿಸುವ ಪ್ರತಿ ಹನಿ ಕಣ್ಣೀರಿನ ಹಿಂದಿರುವ ನೋವು ನನಗೆ ಗೊತ್ತು. ಆ ಕಣ್ಣೀರು ನಿನ್ನನ್ನು ದುರ್ಬಲವನ್ನಾಗಿ ಮಾಡದೆ ಮುಂದಿನ ಹೋರಾಟಕ್ಕೆ ನಿನ್ನನ್ನು ಹದಗೊಳಿಸುವ ಶಕ್ತಿಯಾಗಲಿ. ನಿಮ್ಮ ಕಣ್ಣೀರು ನಿಮ್ಮನ್ನು ಸಂಪೂರ್ಣವಾಗಿ ಮೌನಗೊಳಿಸಿದಾಗ ಭಗವಂತನ ಜ್ಞಾನ ಮತ್ತು ಮಾರ್ಗದರ್ಶನ ನಿಮ್ಮನ್ನು ಮುನ್ನಡೆಸಲು ಸಿದ್ಧವಾಗುತ್ತದೆ. ಸಜ್ಜನರ ಕಣ್ಣೀರಿಗೆ ಭಗವಂತನೇ ಉತ್ತರಿಸುತ್ತಾನೆ. ಯಾವಾಗ ಒಬ್ಬ ಪ್ರಾಮಾಣಿಕ ಮತ್ತು ಧರ್ಮದ ಹಾದಿಯಲ್ಲಿ ನಡೆಯುವ ವ್ಯಕ್ತಿ ಅನ್ಯಾಯ ತಾಳಲಾಗದೆ ಕಣ್ಣೀರು ಹಾಕುತ್ತಾನೋ ಆ ಕಣ್ಣೀರಿಗೆ ಸ್ವಂತ ಭಗವಂತನೇ ಬೆಲೆ ಕಟ್ಟುತ್ತಾನೆ. ದ್ರೌಪದಿಯ ಕಣ್ಣೀರು ಕೌರವರ ವಿನಾಶಕ್ಕೆ ಕಾರಣವಾದರೆ ಅರ್ಜುನನ ಕಣ್ಣೀರು ಭಗವದ್ಗೀತೆಯ ಜನನಕ್ಕೆ ಕಾರಣವಾಯಿತು. ಮನುಷ್ಯ ತಾನು ಎಲ್ಲವನ್ನು ನಿಯಂತ್ರಿಸಬಲ್ಲೆ ಅಂದುಕೊಂಡಾಗ ಅಹಂಕಾರ ತಲೆ ಎತ್ತುತ್ತದೆ. ಆದರೆ ಪರಿಸ್ಥಿತಿ ಕೈ ಮೀರಿ ಕಣ್ಣೀರು ಬಂದಾಗ ಆತನಿಗೆ ನನ್ನ ಕೈಯಲ್ಲಿ ಏನೂ ಇಲ್ಲ ಎಂಬ ಸತ್ಯ ಅರ್ಥವಾದಾಗ ದ್ರೌಪದಿಯು ತನ್ನ ಸರ್ವಶಕ್ತಿಯು ಮುಗಿದು ಕಣ್ಣೀರು ಹಾಕುತ್ತಾ ಕೃಷ್ಣನಿಗೆ ಸಂಪೂರ್ಣ ಶರಣಾದಾಗಲೇ ಆಕೆಯ ಅಕ್ಷಯ ವಸ್ತ್ರ ಲಭಿಸಿತು. ಸಂದೇಶ: ಅಹಂಕಾರದಿಂದ ಸುರಿಸುವ ಕಣ್ಣೀರು ವ್ಯರ್ಥ, ಆದರೆ ಭಗವಂತನ ಮುಂದಿನ ಶರಣಾಗತಿಯ ಕಣ್ಣೀರು ನಿಮ್ಮನ್ನು ಕಾಯುವ ರಕ್ಷಾಕವಚವಾಗುತ್ತದೆ. ನಿನ್ನ ಕಣ್ಣೀರು ನಿನ್ನನ್ನು ಶರಣಾಗತಿಯತ್ತ ನಡೆಸಲು. ಯಾವಾಗ ನೀನು ನಿನ್ನ ದುಃಖವನ್ನು ನನಗೆ ಅರ್ಪಿಸಿ ನನ್ನ ಕರ್ತವ್ಯದಲ್ಲಿ ತೊಡಗುತ್ತೀಯೋ ಆಗ ನಿನ್ನ ಕಣ್ಣೀರನ್ನು ಆನಂದ ಬಾಷ್ಪವನ್ನಾಗಿ ಬದಲಾಯಿಸುವ ಜವಾಬ್ದಾರಿ ನನ್ನದು. ಕಣ್ಣೀರಿನ ನಂತರವೇ ನಗುವಿನ ಬೆಲೆ ತಿಳಿಯುವುದು. ಜೀವನದಲ್ಲಿ ಕತ್ತಲಿದ್ದ ಮೇಲೆಯೇ ಬೆಳಕಿನ ಬೆಲೆ ತಿಳಿಯುವುದು. ಹಾಗೆಯೇ ಕಣ್ಣೀರು ಹಾಕಿದ ನಂತರವೇ ಸಂತೋಷದ ನಿಜವಾದ ಮೌಲ್ಯ ಅರ್ಥವಾಗುತ್ತದೆ. ಕೃಷ್ಣನ ಸಂದೇಶ: ಸುಖ ದುಃಖಗಳು ಚಕ್ರದಂತೆ ಉರುಳುತ್ತವೆ. ಇದು ಕಣ್ಣೀರು ಹಾಕುತ್ತಿರುವ ನೀನು ಕಣ್ಣುಗಳಲ್ಲೇ ನಾಳೆ ನಾನು ನಗುವನ್ನು ತರುತ್ತೇನೆ. ಕಾಲದ ಮೇಲೆ ನಂಬಿಕೆ ಇರಲಿ. ಕೃಷ್ಣನ ಸಂದೇಶ: ಸುಖ ದುಃಖಗಳು ಚಕ್ರದಂತೆ ಉರುಳುತ್ತವೆ. ಇಂದು ಕಣ್ಣೀರು ಹಾಕುತ್ತಿರುವ ನೀನು ಕಣ್ಣುಗಳಲ್ಲೇ ನಾಳೆ ನಾನು ನಗುವನ್ನು ತರುತ್ತೇನೆ. ಕಾಲದ ಮೇಲೆ ನಂಬಿಕೆ ಇರಲಿ. ನಿನ್ನ ಕಣ್ಣೀರು ನಿನ್ನ ಅಹಂಕಾರವನ್ನು ಕರಗಿಸಲಿ. ಮನುಷ್ಯನು ತಾನು ಎಲ್ಲವನ್ನು ಸಾಧಿಸಬಲ್ಲೆ ಎಂಬ ಅಹಂಕಾರದಿಂದಾಗಿ ಸೋತು ಕಣ್ಣೀರು ಹಾಕುತ್ತಾನೆ. ಆ ಕಣ್ಣೀರು ಆತನಿಗೆ ತನ್ನ ಮಿತಿಯನ್ನು ಮತ್ತು ಭಗವಂತನ ಶಕ್ತಿಯನ್ನು ನೆನಪಿಸುತ್ತದೆ. ಕೃಷ್ಣನ ಸಂದೇಶ: ನಿನ್ನ ಕಣ್ಣೀರು ನಿನ್ನನ್ನು ಶರಣಾಗತಿಯತ್ತ ನಡೆಸಲು. ಯಾವಾಗ ನೀನು ನಿನ್ನ ದುಃಖವನ್ನು ನನಗೆ ಅರ್ಪಿಸಿ ನಿನ್ನ ಕರ್ತವ್ಯದಲ್ಲಿ ತೊಡಗುತ್ತೀಯೋ ಆಗ ನಿನ್ನ ಕಣ್ಣೀರನ್ನು ಆನಂದ ಬಾಷ್ಪವನ್ನಾಗಿ ಬದಲಾಯಿಸುವ ಜವಾಬ್ದಾರಿ ನನ್ನದು. ನೋವಿನಲ್ಲೂ ಕಣ್ಣೀರು ವೈರಾಗ್ಯದ ಮೊದಲ ಹೆಜ್ಜೆ. ಯಾವಾಗ ನಾನು ಅತಿಯಾಗಿ ನಂಬಿದ ವ್ಯಕ್ತಿಗಳು ಅಥವಾ ವಸ್ತುಗಳು ನನಗೆ ಧೋಕವನ್ನು ಅಥವಾ ನೋವನ್ನು ನೀಡುತ್ತವೆಯೋ ಆಗ ಕಣ್ಣೀರು ಬರುವುದು. ಕೃಷ್ಣನ ಪ್ರಕಾರ ಈ ಕಣ್ಣೀರು ನಮಗೆ ಜಗತ್ತಿನ
ನಶ್ವರತೆಯನ್ನು, ಯಾವುದೂ ಶಾಶ್ವತವಲ್ಲ ಎಂಬುದನ್ನು ಕಲಿಸುತ್ತದೆ. ಕೃಷ್ಣನ ಪ್ರಕಾರ ಸಂದೇಶ: ಪ್ರಪಂಚದ ಮೋಹವನ್ನು ಕಳಚಲು ಮತ್ತು ನಿಜವಾದ ಆತ್ಮಜ್ಞಾನವನ್ನು ಪಡೆಯಲು ಕಷ್ಟದಿಂದ ಬರುವ ಕಣ್ಣೀರು ಒಂದು ದಾರಿಯಾಗಿದೆ. ಕರ್ಮದ ಕಣ್ಣೀರು ಕರಗುತ್ತದೆ. ನಾವು ಹಳೆಯ ಜನ್ಮಗಳ ಅಥವಾ ಹಿಂದಿನ ತಪ್ಪುಗಳು, ಕರ್ಮದ ಫಲವಾಗಿ ಇಂದು ನೋವನ್ನು ಅನುಭವಿಸುತ್ತಿರಬಹುದು. ಅನುಭವಿಸುವ ಕಷ್ಟದ ಮೂಲಕ ಆ ಕರ್ಮಗಳು ಕರಗುತ್ತವೆ. ಸಂದೇಶ: ಇಂದು ನೀನು ಸುರಿಸುತ್ತಿರುವ ಕಣ್ಣೀರು ನಿನ್ನ ಹಳೆಯ ಕರ್ಮಗಳ ಋಣವನ್ನು ತೀರಿಸುತ್ತದೆ. ಧೈರ್ಯವಾಗಿರು, ಕತ್ತಲೆಯ ನಂತರ ಬೆಳಕು ಬಂದೇ ಬರುತ್ತದೆ. ಅಳುವುದರಿಂದ ನಿನ್ನ ಪರಿಸ್ಥಿತಿ ಬದಲಾಗುವುದಿಲ್ಲ, ಆದರೆ ಕಣ್ಣೀರು ಒರೆಸಿಕೊಂಡು ಎದ್ದು ನಿಂತು ಹೋರಾಡುವುದರಿಂದ ನಿನ್ನ ಹಣೆಬರಹವೇ ಬದಲಾಗಬಹುದು. ಅಂತಿಮ ಸತ್ಯ: ಕೃಷ್ಣ ಹೇಳುತ್ತಾನೆ, ನೀನು ಕಣ್ಣೀರು ಹಾಕುತ್ತಾ ಕುಳಿತರೆ ನಿನ್ನ ನೋವು ಕೇವಲ ನನಗೆ ಮಾತ್ರ ಸೀಮಿತ. ಅದೇ ಕಣ್ಣೀರನ್ನು ಒರೆಸಿಕೊಂಡು ಎದ್ದು ನಿಂತರೆ ಇಡೀ ಬ್ರಹ್ಮಾಂಡವೇ ನಿನ್ನ ಯಶಸ್ಸಿಗೆ ಸಾಕ್ಷಿಯಾಗುತ್ತದೆ. ಮುನ್ನಡೆಯಿರಿ. ನಿಮ್ಮ ಕಣ್ಣೀರು ನಿಮ್ಮನ್ನು ಮತ್ತಷ್ಟು ಬಲಿಷ್ಠಗೊಳಿಸುತ್ತದೆ. ನಿಮ್ಮ ಕಣ್ಣೀರನ್ನು ನಿರಾಶೆಯ ಸಂಕೇತವಾಗಿ ನೋಡಬೇಡಿ, ಅದನ್ನು ಹೊಸ ಆರಂಭದ ಮೊದಲ ಹೆಜ್ಜೆಯನ್ನಾಗಿ ರೂಪಿಸಿಕೊಳ್ಳಿ. ನಿನ್ನ ಕಣ್ಣೀರಿಗೂ ಬೆಲೆಯಿದೆ ಎಂಬ ಕೃಷ್ಣನ ತತ್ವದ ಆಳವಾದ ಸಂದೇಶವು ಮನುಷ್ಯನ ಭಾವನೆಗಳಿಗೆ, ನೋವಿಗೆ ಮತ್ತು ಭಕ್ತಿಗೆ ದೈವಿಕ ಸ್ಪರ್ಶವನ್ನು ನೀಡುತ್ತದೆ. ಕೃಷ್ಣನ ತತ್ವದ ಪ್ರಕಾರ ಭಕ್ತಿಯು ಪ್ರತಿಯೊಂದು ಕಣ್ಣೀರಿನ ಹನಿಗೂ ದೈವಿಕ ಬೆಲೆ ಮತ್ತು ಅರ್ಥವಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.